ಇದು ಗುರುವಾರದ ಮಿನಿ ವ್ಲಾಗ್. ಬೆಳಗ್ಗೆನೆ ಬೇಗ ಎದ್ದು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಕೆಲಸಗಳೆಲ್ಲ ಮುಗಿಸಿ ಪೂಜೆ ಕೂಡ ಮಾಡಿದ್ದಾಯಿತು. ಫ್ರೆಂಡ್ ಫ್ಯಾಮಿಲಿ ಇಂಡಿಯಾಗೆ ಹೊರಟಿದ್ರು, ಸೊ ಅವ್ರನ್ನ ಏರ್ಪೋರ್ಟ್ಗೆ ಡ್ರಾಪ್ ಮಾಡೋಣ ಅಂತ ಬೇಗ ಕೆಲಸಗಳೆಲ್ಲ ಮುಗಿಸಿದಾಯಿತು. ಆದರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಡ್ರಾಪ್ ಆಯಿತು. ವಿಪರೀತ ಮಳೆಯಿಂದ ಫ್ಲೈಟ್ ಕ್ಯಾನ್ಸಲ್ ಆಗಿ ಸಾಯಂಕಾಲವರೆಗೂ ಏರ್ಪೋರ್ಟ್ ಅಲ್ಲೇ ಉಳಿಯೋ ತರ ಆಗಿತ್ತು. ರಾತ್ರಿ 11 ಗಂಟೆಗೆ ಫ್ಲೈಟ್ ಸಿಕ್ಕಿ ಹೊರಟರು ಅವರು ಕೂಡ. ಈ ತರ ಸಡನ್ ಆಗಿ ಫ್ಲೈಟ್ ಕ್ಯಾನ್ಸಲ್ ಆಗೋದು, ಡಿಲೇ ಆಗೋದು ಕಾಮನ್ ಅಲ್ವಾ. ನಾವಿರೋದು ಟೆಕ್ಸಸ್ ವೆದರ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಏನೇ ಇದ್ರು ಎಕ್ಸ್ಟ್ರೀಮ್, ತುಂಬಾ ಚಳಿ, ತುಂಬಾ ಬಿಸಿಲು, ಗುಡುಗು ಸಿಡ್ಲು ಎಲ್ಲ ಜಾಸ್ತಿ. ಇವತ್ತಂತೂ ಅರ್ಲಿ ಮಾರ್ನಿಂಗ್ ಇಂದ ತುಂಬಾ ಜೋರ್ ಮಳೆ ಬರ್ತಾ ಇತ್ತು. ಥಂಡರ್ ಸ್ಟಾರ್ಮ್, ಲೈಟ್ನಿಂಗ್ ಇಂದ ಮನೆ ಕೂಡ ಸುಟ್ಟೋಗಿದೆ. ಇರೋ ಜಾಗದಿಂದ ಒಂದು 35 ನಿಮಿಷ ಡ್ರೈವ್ ಅಷ್ಟೇ. ಆದ್ರೆ ನಾವು ಚಿಕ್ಕ ವಯಸ್ಸಿಂದ ಕೇಳಿರ್ತೀವಲ್ವಾ, ಖಾಲಿ ಇರೋ ಜಾಗದಲ್ಲಿ ನಿಂತ್ಕೊಬಾರ್ದು, ಮತ್ತೆ ನೀರಿರೋ ಕಡೆ ಮರದ ಕೆಳಗಡೆ ನಿಂತ್ಕೋಬಾರ್ದು ಅಂತ ಹೇಳ್ಬಿಟ್ಟು. ಇಲ್ಲಿ ಮರದ ಮನೆಗಳಾಗಿರೋದ್ರಿಂದ ತುಂಬಾ ಬೇಗನೆ ಅಫೆಕ್ಟ್ ಆಗುತ್ತೆ. ಆ ಮನೇಲಿ ಅಜ್ಜಿ ಮತ್ತೆ 6 ಜನ ಮೊಮ್ಮಕ್ಳು ಇರ್ತಾರಂತೆ. ಆದ್ರೆ ಈ ಇನ್ಸಿಡೆಂಟ್ ಆದಾಗ ಯಾರು ಮನೇಲಿ ಇರ್ಲಿಲ್ಲ. ಅದೃಷ್ಟವಶಾತ್ ಯಾರಿಗೂ ಪ್ರಾಣ ಹಾನಿ ಆಗಿಲ್ಲ ಅಂತ ಹೇಳ್ಬೋದು. ಇಲ್ಲಿ ವೆದರ್ ಈ ರೀತಿ ಇರೋದ್ರಿಂದ ಮರದ ಮನೆಗಳೇ ಕಟ್ಟಬೇಕು. ಯಾರಿಗೂ ಏನು ತೊಂದರೆ ಆಗದೆ ಇರ್ಲಿ ಅಂತ ದೇವ್ರ ಹತ್ರ ಕೇಳಿ